ಕುರ್ಕುರೆ ಮರಗಳಿ ಅಲ್ಲ ಬಂತಪ್ಪ ತೆಗಿರ ಸ್ನ್ಯಾಕ್ಸ್ ತೆಗಿರಿ ಎಲ್ರು ಕೆಳಗಿದೆ ನೋಡು. ಅರ್ಜುನ್ ನಿನ್ನಂತ ಒಂದು ಹೆಲ್ಪ್ ಆಗ್ಬೇಕಿತ್ತು ಕಣೋ. ಏನು ಹೇಳು. ನಾಳೆ ನಮ್ಮ ಹುಡುಗಿ ಮನೆಗೆ ಹೊಂಟೀನು. ಅವ್ರವ್ವ ಫುಲ್ ಇಂಪ್ರೆಸ್ ಆಗ್ಬೇಕು. ಆ ಥರ ಏನಾದರೂ ಒಂದು ಸಜೆಷನ್ ಕೊಡು. ಸರಿ, ಒಂದು ಕೆಲಸ ಮಾಡು. ಈ ಟಿ ವಿ ಸೀರಿಯಲ್ ಟೈಮು ಮತ್ತು ಕತೆ ಎಲ್ಲಿವರೆಗೂ ಬಂದಿದೆ ಅಂತ ನೋಟ್ ಡೌನ್ ಬಿಕಾಸ್ ಈ ಆಂಟಿಗಳ ಜೊತೆ ಮಾತಾಡಲಿಕ್ಕೆ ಏನೋ ಟಾಪಿಕ್ ಬೇಕು. ಕರೆಕ್ಟ್, ಆದರೆ ಈಗ ಟೈಮ್ ಇಲ್ಲಲೇ. ಥೂ, ಸರಿ ಬರ್ಗ ನೋಟ್ ಡೌನ್ ಮಾಡ್ಗ. ಅಲ್ಲ ಅಲ್ಲ ಅಕ್ಕ, ನೀನು ಟಿ ವಿ ಚಾನಲ್ಸ್ಗಳು ನೋಡ್ತಿಲ್ಲ, ಅದ್ರದ್ದು ಸೀರಿಯಲ್ಸ್ ಟೈಮಿಂಗ್ ಹೇಳು. ಸರಿ, ಪುಟ್ಟಕ್ಕನ ಮಕ್ಕಳು 7:30, ಲಕ್ಷ್ಮೀ ನಿವಾಸ 8, ಸೀತಾರಾಮ 9:30. ಅಮ್ಮ, ಭಾಗ್ಯಲಕ್ಷ್ಮಿ ಯಾವಾಗ? 7 ಗಂಟೆಗನೆ? ಹ್ಞೂ, 7ಕ್ಕೆ. ಆಮೇಲೆ ಲಕ್ಷ್ಮೀ ಬಾರಮ್ಮ 7:30. ಏ ಯಾಕೋ ಇದೆಲ್ಲ? ಏ ಅಕ್ಕ, ಹಂಗೆ ಅಕ್ಕ, ಸುಮ್ಮನೆ ಅಕ್ಕ, ಬೇಕಾಗಿತ್ತಕ್ಕ. ಓಕೆ ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ಏನು ಜನರಲ್ ನಾಲೆಜ್ ಗುರು ನಿಮ್ಮ ಅಕ್ಕ. UPSC ಆದರೂ ಟ್ರೈ ಮಾಡಿಸೋ. ಮಾಡ್ಸೋಣ ಮುಂದೆ ನಮಗೆ ತಾನೇ ಯೂಸು ಅಲ್ವಾ. ಅಂದಾಗ ನಾಳೆ ಒಂಚೂರು ಹೊರಗಡೆ ಹೋಗ್ತಾ ಇದ್ದೀನಿ, ನಾನಿರಲ್ಲ. ನೀವು ಕಾಲ್ ಮಾಡಿದ್ರೆ ಎತ್ತಲ್ಲ, ಬ್ಯುಸಿ ಇರ್ತೀನಿ. ಓಕೆನಾ? ಓಕೆ ಓಕೆ. ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು, ನಿನ್ನ ಕಣ್ಣಿಗೀಗ ನಾ ಹೇಗೆ ಕಂಡರು ಅದೇ ಚಂದ. ಮನೇಲಿ ಯಾರು ಇಲ್ಲ ಅಂತ ಹೇಳಿದೆ. ಹ್ಞೂ ಕಣೋ, ಎಲ್ಲರೂ ಹೊಂಟಿದ್ರು. ಆದ್ರೆ ಎಂಡ್ ಮೂಮೆಂಟ್ಗೆ ಇವಳ ಎಲ್ಲೇ ಬಿಟ್ಟು ಹೋದ್ರು. ತುಂಬಾ ಹಠ ಮಾಡಿದ್ಲು ಹೋಗಲ್ಲ ಅಂತ. ಅದಕ್ಕೆ ಮತ್ತೆ ಮೊದಲೇ ಹೇಳೋದಲ್ವಾ ಮನೇಲಿ ಮಗು ಇದೆ ಅಂತ. ಹೇಳಿದ್ರೆ ನೀನ್ ಬರ್ತಾ ಇರ್ಲಿಲ್ಲ. ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ, ಅದಕ್ಕೆ ಹೇಳಲಿಲ್ಲ. ಅಲ್ವೇ, ಮನೇಲಿ ಯಾರಿಗಾದ್ರೂ ಹೇಳಿದ್ರೆ? ಏ ದೊಡ್ಡ ಹೆದ್ರು ಪುಕ್ಲಾ ನೀನು. ಅವಳೇನ್ ಹೇಳಲ್ಲ. ಅವಳಿಗೆ ಮೊಬೈಲ್ ಬಿಟ್ರೆ ಬೇರೆ ಜಗತ್ತೇ ಇಲ್ಲ. ಪೂರ್ತಿ ಹೊತ್ತು ಅದ್ರೊಳಗಡೆ ಇರ್ತಾಳೆ. ತಾಳು, ನೀರ್ ತಗೊಂಡ್ ಬರ್ತೀನಿ. ಏನ್ ಪುಟ ನಿನ್ನ ಹೆಸರು? ಪುಟ ನಿನ್ನ ಹೆಸರು ಹೇಳು. ಇರ್ಲಿ ಬಿಡು. ಅಲ್ಲ, ಆ ಹುಡುಗಿ ಹಂಗ್ಯಾಕೆ? ಏನಾದ್ರು ರೋಗನ?
ಉದ್ಗಿ ಚಿಡ್ದಿದೆ. ಹೇ ಇಲ್ಲ ಕಣೋ, ಅವಳಿರೋದೇ ಹಂಗೆ. ಅವಳು ಮೊಬೈಲ್ ಫೋನ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಅವಳಪ್ಪ ಅಮ್ಮನೇ ಕಾರಣ. ಅವಳಪ್ಪ ಅಮ್ಮ ವರ್ಕ್ ಮಾಡ್ತಾರೆ, ಸೊ ಅವಳಿಗೆ ಟೈಮ್ ಕೊಡೋದು ತುಂಬಾ ಕಮ್ಮಿ. ಅವಳು ಹುಟ್ಟಿದ 3 ತಿಂಗಳಿಗೇನೆ ಅವಳಿಗೆ ಮೊಬೈಲ್ ತೋರಿಸಿದ್ರು. ಹಾಗೆ ಬರ್ತಾ ಬರ್ತಾ ಅವಳಿಗೆ ಕೈಯಲ್ಲಿ ಮೊಬೈಲ್ ಕೊಡ್ತಾ ಹೋದ್ರು. ಅವಳು ಹತ್ರ ಮೊಬೈಲ್, ಊಟ ಮಾಡೋಕ್ಕೂ ಮೊಬೈಲ್, ಸುಮ್ಮನೆ ಕೂತ್ರು ಮೊಬೈಲ್, ಮಲ್ಕೊಂಡ್ರು ಮೊಬೈಲ್. ಅದಕ್ಕೆ ಅಡಿಕ್ಟ್ ಆಗಿ ಇವಳು ದಿನಚರಿ ಕೆಡ್ತಾ ಹೋಯ್ತು. ಯಾರು ಮಾತಾಡ್ಸಿದ್ರು ರೆಸ್ಪಾನ್ಸ್ ಬರಲ್ಲ. ಅವಳು ಏನ್ ತಿಂತಿದ್ದಾಳ ಅನ್ನೋದು ಅವಳಿಗೆ ಅರಿವಿರಲ್ಲ. ಯಾರಾದ್ರೂ ಮೊಬೈಲ್ ಇಸ್ಕೊಳಿಕ್ ಹೋದ್ರೆ ಹ್ಯಾಶ್ ಆಗಿ ಬಿಹೇವ್ ಮಾಡ್ತಾಳೆ. ಒತ್ತಾಯ ಮಾಡಿದ್ರೆ ಊಟನೂ ಬಿಟ್ಬಿಡ್ತಾಳೆ. ಅದಕ್ಕೆ ನಿಂಗೆ ಇವಾಗ ಅವಳು ಕಚ್ಚಿದ್ದು. ತಾಳು ಬಂದೆ. ಮಕ್ಕಳ ದೈಹಿಕ, ಮಾನಸಿಕ, ಭಾವನಾತ್ಮಕ, ಪ್ರಾಯೋಗಿಕ ಮತ್ತು ಅರಿವಿನ ಬೆಳವಣಿಗೆಯ ಮೇಲೆ ಮೊಬೈಲ್ ಹೇಗೆ ಪರಿಣಾಮ ಬೀಳುತ್ತಿದೆ? ಇರ್ಬೋದು. ಮೀರಾ, ಹುಡುಗಿ ಈ ಥರ ಇರೋದು ಸರಿಯಲ್ಲ. ಏನಾದ್ರು ಟ್ರೈ ಮಾಡೋಣ. ಏನು? ಈ ಪುಟ, ಇದ್ ನೋಡು, ಇದ್ರೊಳಗಡೆ ತುಂಬಾ ಗೇಮ್ಸ್ ಇದೆ ಗೊತ್ತಾ? ಹೌದಾ ಮಾಮ, ತೋರ್ಸು. ಒಂದ್ ನಿಮಿಷ. ಮಾಮ, ಇದೆಲ್ಲ ಬ್ಲಾಕ್ ಬ್ಲಾಕ್ ಯಾಕೆ ಅನ್ನಿಸ್ತಿದೆ? ತಾಳಮ್ಮ. ವಾ ಮಾಮ, I'm flying. ನೋಡು, ಅವಳಂತೂ ಬ್ಯುಸಿ ಆಗ್ಬಿಟ್ಲು. ನಾವೊಂದು ಸ್ವಲ್ಪ ಆಗೋಣ. ಸುಮ್ಮನಿರೋ ಪೋಲಿ. ಅಲ್ವೇ, ನಿಮ್ಮ ಅಕ್ಕಂಗೆ ಇದೊಂದೇ ಪ್ರಾಡಕ್ಟಾ ಅಂತ, ಅಂದರೆ ಮನೆಯಲ್ಲಿ ಇದೊಂದೇ ಪಾಪುನಾ ಅಂತ. ನಾವೇನೋ ಟ್ರೈ ಮಾಡೋಣ. ಶಾಟ್ ಅಪ್. ಸಾರಿ ಮಾಮ. ಮಾಮ, ಇದೆಲ್ಲ ಎಲ್ಲಿರುತ್ತೆ? ಹೋಗೋಣ. ಹೋಗೋಣ. ಹಾ ನಡಿ ಮಾಮ, ಹೋಗೋಣ. ಇಲ್ಲಿ ನೋಡು. ಓಕೆ. ಮೀರಾ,
ಈ ಒಂದೊಂದು ಆಟದಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟ ಅಂಶಗಳು ಇರ್ತವೆ. ಈಗಿನ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ. ದೊಡ್ಡವರಾಗಿ ನಾವು ಹೇಳ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಇನ್ನು ಈ ಫೋನ್ ವಿಚಾರಕ್ಕೆ ಬಂದರೆ ಅದರ ಒಳಗಡೆ ಸುಮಾರು ವಿಷಯಗಳಿರ್ತವೆ. ಕೆಟ್ಟದನ್ನು ಅಲ್ಲೇ ಬಿಟ್ಬಿಟ್ಟು ಒಳ್ಳೆಯದನ್ನು ಮಾತ್ರ ತಗೋಬೇಕು. ಮಾಮ ಸುಸ್ತಾಗಿದೆ, ಮನೆಗೆ ಹೋಗೋಣ. ಸರಿ ಪುಟ್ಟ, ಬಾ ಹೋಗೋಣ. ಬಾಯ್ ಮಾಮ. ಮಲ್ಕೋ ಪುಟ್ಟ. ಚಿಕ್ಕಿ ಮತ್ತೆ ಆಟ ಆಡಕ್ಕೆ ಗ್ರೌಂಡ್ ಹೋಗೋಣ. ಹಾ ಸರಿ ಪುಟ್ಟ.